ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್ ನೀವಿಬ್ರು ನಾನಲ್ಲಿ ಏನೇ ಮಾತಾಡ್ತಿದ್ರು ಕಿಸ ಕಿಸ ಅಂತ ನಾನು ನಕ್ಕದ್ರಿ ಅಂತ ಅನ್ಕೊಳ್ಳಿ, ಬಾಯ್ ಮೇಲೆ ಬರ ಹಾಕ್ಬಿಡ್ತೀನಿ. ನಾನು ಏನೇ ಮಾತಾಡ್ಬೇಕಾದ್ರೂ ಡಲ್ಲಾಗಿರ್ಬೇಕು. ಅವಾಗ್ಲೇ ನಿಮ್ಮ ಅಜ್ಜಿ ತಾತ ನಾನೇನು ಹೇಳೋದು ನಂಬೋದು. ಅರ್ಥ ಆಯ್ತಾ? ಗೋವಿಂದ ಗೋವಿಂದ. ಇದನ್ನ ಒಳಗಡೆ ಏನಾದ್ರೂ ಹೇಳಿದ್ರೆ ಕಾಲು ಮುದ್ಬಿಡ್ತೀನಿ. ದಲಗು ದಲಗು ನಡಿ. ಅಮ್ಮ 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 ಅಮ್ಮ. ಮಂಗ್ಲ, ಏನಾಯ್ತು ಮಂಗ್ಲ? ಯಾಕೆ ಅಳ್ತಿದ್ಯಾ? ಏನು ಅಂತ ಹೇಳಮ್ಮ. ನೀವು ಮಾಡಿದ ಕೆಲ್ಸಕ್ಕೆ ನನ್ನ ಜೀವನನೇ ನರ್ಕ ಆಗೋಗಿದೆ. ಮಂಗಳ, ಏನ್ ಮಾತು ಅಂತ ಆಡ್ತಿದೀಯಾ? ಏನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳ್ಬಾರ್ದಾ? ನನ್ನ ಪರಿಸ್ಥಿತಿ ಹೀಗೆಲ್ಲ ಮಾತಾಡಿಸ್ತಾ ಇದೆ ಅದಕ್ಕೆ. ಗಂಡ ಅನ್ನೋದು ಸರಿಗಿಲ್ಲ ಅಂದ್ರೆ ಎಲ್ಲ ಹೆಣ್ಮಕ್ಳು ಹೀಗೆ ಅಲ್ವಾ ಆಗೋದು? ನಾನೇನ್ ಮಾಡ್ಲಿ ಹೇಳಿ? ಮಂಗ್ಲ, ಏನಾಯ್ತು ಅಂತ ಸರಿಯಾಗಿ ಹೇಳಮ್ಮ. ಅಪ್ಪ, ಅದು ನಿಮ್ಮ ಅಳಿಯ ಕುಡಿಯೋದನ್ನ ಜಾಸ್ತಿ ಮಾಡ್ಬಿಟ್ಟಿದಾರಪ್ಪ. ಮೊದ್ಲಾದ್ರೆ ಬರೀ ರಾತ್ರಿ ಹೊತ್ತು ಮಾತ್ರ ಕುಡಿತಿದ್ರು, ಆದ್ರೆ ಇವಾಗ ಬೆಳಿಗ್ಗೆ ಕಾಫಿ ಟೈಮ್ಗೆ ಶುರು ಮಾಡ್ಬಿಟ್ಟಿದಾರಮ್ಮ. ಕೆಲ್ಸಕ್ಕೆ ಹೋಗೋದಿನ್ನು ಮರ್ತು ಬಿಟ್ಟಿದ್ದಾರೆ. ಬೆಳಗ್ಗೆಂದ ರಾತ್ರಿವರೆಗೂ ಕುಡಿತಾನೆ ಕೂತಿರ್ತಾರೆ. ಅಂತ ಮನೇಲಿ ನಾನು ಹೇಗಮ್ಮ ನೆಮ್ಮದಿಯಾಗಿರಕ್ಕಾಗತ್ತೆ? ನಿಮ್ಮ ಮನೆಗೆ ಹೋಗೋಣ. ಅಳಿಯಂದ್ರಿಗೆ ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಬುದ್ಧಿ ಹೇಳ್ತೀನಿ. ಬಾ ಹೋಗೋಣ. ಅಪ್ಪ, ಅಲ್ಲ ಅಪ್ಪ, ಮಗಳು ಕಷ್ಟ ಅಂತ ಇಲ್ಲಿಗೆ ಬಂದ್ರೆ ಆಗ್ಲೇ ಮನೆಯಿಂದ ಹೊರಗಾಕೋದಕ್ಕೆ ನೋಡ್ತಾ ಇದೀಯಾ? ಮಂಗಳ, ಮಾವ ಹಾಗೆಲ್ಲ ಹೇಳಿದ್ರು. ಅದೇನ್ ಸಮಸ್ಯೆ ಇದೋ ಅದನ್ನ ಮನೋಹರ್ ಅವ್ರ ಹತ್ರ ಮಾತಾಡಿ ಪರಿಹರಿಸ್ಕೊಳ್ಳೋಣ ಅಂತ ಅಂದ್ರು, ಅಷ್ಟೇ ತಾನೆ? ಹೌದಮ್ಮ, ಬಾ. ಅಲ್ಲ ಅಪ್ಪ, ಅವರು ಇಷ್ಟು ದಿನದಲ್ಲಿ ಇಷ್ಟು ವರ್ಷದಲ್ಲೇ ಸರಿ ಹೋಗಿಲ್ಲ. ನಿನ್ ಮಾತೆಲ್ಲ ಕೇಳಿ ಸರಿ ಹೋಗೋದಾಗಿದ್ರೆ ಯಾವಾಗಲೂ ಸರಿ ಹೋಗ್ಬೋದಾಗಿತ್ತಲ್ಲ. ಇದೆಲ್ಲ ನಿನ್ ಭ್ರಮೆ ಅಪ್ಪ, ಭ್ರಮೆ. ನೀನ್ ಬಂದು ಹೇಳಿದ ತಕ್ಷಣ ಅವ್ರು ನಿನ್ ಮಾತು ಕೇಳ್ಬಿಡ್ತಾರ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.